ನಮಸ್ಕಾರ ವೀಕ್ಷಕರೇ, ನಿಂಬೆನಾಡು ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ವಿಜಯಪುರ ಜಿಲ್ಲೆಯ ನಿಂಬೆನಾಡಿನ ಇಂಡಿ ಪಟ್ಟಣದ ಆರಾಧ್ಯ ದೈವ ಸದ್ಗುರು ಶಾಂತೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಇಂಡಿಯ ಶಾಂತೇಶ್ವರ ದೇವಸ್ಥಾನದ ಆವರಣದಲ್ಲಿ ಡಿಸೆಂಬರ್ 9ರಂದು 12ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹ ನೆರವೇರಿತು. ಈ ಸಾಮೂಹಿಕ ವಿವಾಹದಲ್ಲಿ ಶಾಂತೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮತ್ತು ರಾಜಕೀಯ ಮುಖಂಡರು ಕಾಸುಗೌಡ ಬಿರಾದರ್ ರವರ ಸುಪುತ್ರಿ ಕಾವೇರಿ ವಿವಾಹ ನಡೆಯುತ್ತಿರುವುದು ವಿಶೇಷವಾಗಿತ್ತು. ವಧು ವರರಿಗೆ ಉಡುಗೆ, ಬಂಗಾರದ ಉಡುಗೊರೆ ನೀಡುವ ಜೊತೆಗೆ ಎರಡು ಕಡೆಯ ಊಟೋಪಚಾರ, ಬಂಧುಗಳಿಗೆ ವ್ಯವಸ್ಥೆಯನ್ನ ದೇವಾಲಯದ ಆಡಳಿತ ಮಂಡಳಿಯವರು ನೀಡಿದ್ರು. ವಿವಿಧ ಶ್ರೀಗಳ ಸಮ್ಮುಖದಲ್ಲಿ ಕಾಶಿಯ ಜಗದ್ಗುರುಗಳು ಶಿವಾಚಾರ್ಯರು, ಯೋಗಿ ರಾಜೇಂದ್ರ, ಡಾಕ್ಟರ್ ಚಂದ್ರಶೇಖರ್ ಹೊಟ್ಟಗಿಯ ಶಿವಾಚಾರ್ಯರು, ನಾಗಣ್ಣಸೂರದ ಶ್ರೀಕಂಠ ಶಿವಾಚಾರ್ಯರು, ತಡವಲ್ಗಾದ ಶಿವಾನಂದಯ್ಯ ಶಾಸ್ತ್ರಿಗಳ ಸಮ್ಮುಖ ಮತ್ತು ಸಾವಿರಾರು ಕುಟುಂಬಸ್ಥರು ಭಕ್ತರ ನಡುವೆ ಮದುವೆ ನಡೆಯಿತು. ಈ ಸಂದರ್ಭದಲ್ಲಿ ಕಾಸುಗೌಡ ಬಿರಾದರ್ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಕಾಶಿಯ ಜಗದ್ಗುರುಗಳು ಶಿವಾಚಾರ್ಯರು, ಯೋಗಿ ರಾಜೇಂದ್ರ, ಡಾಕ್ಟರ್ ಚಂದ್ರಶೇಖರ್ ರವರು ನೂತನ ವರ ವಧುಗಳಿಗೆ ಹಾಗೂ ಆಗಮಿಸಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ರು. ನಿಂಬೆನಾಡು ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9740903986. ರಾಮಚಂದ್ರ ಕಂಬಾಳೆ, ಎಂಡಿ. ಯಾಕಂದ್ರೆ ನಮ್ಮ ತಂದೆಯವರು ಸಾಹೇಬರು 12 ಎಕರೆ ನಮ್ಮ ಶಾಂತೇಶ್ವರ ವಿದ್ಯಾಮಂದಿರಕ್ಕೆ ದಾನ ಮಾಡುವಂತವರು. ಇವತ್ತಿನ ದಿವಸ ನನಗೆ ಏನು ಕಮ್ಮಿ ಮಾಡಿಲ್ಲ ದೇವರ ಆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಕಷ್ಟು ಕೊಟ್ಟಾನ. ನಾನು ನನ್ನ ವೈಯಕ್ತಿಕ 500 ಮಂದಿ ನನ್ನ ಮಹಿಳಾ ಜೊತೆಯನ್ನು ನಾನು ರಗಡು ಮಾಡಬಹುದಾಗಿತ್ತು. ಆದ್ರೆ ಇವತ್ತಿನ ದಿವಸ ಎಲ್ಲಾ ಸಮಾಜದವರು, ಎಲ್ಲ ಮಠಮಾನ್ಯಗಳು, ನಮ್ಮ ಜಗದ್ಗುರುಗಳ ಆಶೀರ್ವಾದ ಸಿಗ್ತದೆ ಅಂದ್ರೆ ಇದು ಭಾಗ್ಯ ಅನ್ನುವಂತ ಮಾತನ್ನು ಈ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಕಾಸುಗೌಡ ಬಿರಾದರ್ ಅವರು ಎಲ್ಲರ ಜೀವನದಲ್ಲೂ ಸಂಪನ್ನಿದ್ದಾರೆ. ತಮ್ಮ ಮಗಳ ಮದುವೆಯನ್ನ ಸ್ವತಂತ್ರವಾಗಿ ಇದಕ್ಕಿಂತಲೂ ಭವ್ಯವಾಗಿ ಮಾಡಬಹುದಾಗಿತ್ತು. ಆದರೆ ಮಗಳ ಮದುವೆಯನ್ನು ವೈಭವವಾಗಿ ಮಾಡೋದಕ್ಕಿಂತಲೂ ಸಮಾಜದ ಎಲ್ಲ ಮಕ್ಕಳೊಂದಿಗೆ ನನ್ನ ಮಗಳ ಲಗ್ನವನ್ನು ಮಾಡುವುದರ ಮೂಲಕ ಈ ಲಗ್ನ ಮಂಟಪದಲ್ಲಿರ್ತಕ್ಕಂಥ ಎಲ್ಲರೂ ನನ್ನ ಮಕ್ಕಳು ಅಂತಕ್ಕಂಥ ಭಾವನೆ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಭಾವನೆ ಯಾವುದೂ ಇಲ್ಲ. ಅದಕ್ಕೆ ಶ್ರೀಶೈಲ ಜಗದ್ಗುರು ಯಾವಾಗಲೂ ಹೇಳ್ತಿರ್ತಾರೆ, ಸಾಮೂಹಿಕವಾದ ಇದು ಬಡವರ ಲಗ್ನ ಅಲ್ಲ, ಇದು ಭಾಗ್ಯವಂತರ ಲಗ್ನ ಅನ್ನುವಂತ ಮಾತನ್ನು. ಇದಾಗಿತ್ತು ಇವತ್ತಿನ ನಿಂಬೆನಾಡು ನ್ಯೂಸ್. ನಮಸ್ತೆ.